ನಮಸ್ಕಾರ ಮಿಲೇನಿಯರ್ಸ್. ಇವಾಗ ನಾವು ಒಂದು ಲೈವಲ್ಲಿ BTCಯ ಟ್ರೇಡ್ನ ತೊಗೋಬೇಕು ಅಂತ ಪ್ಲ್ಯಾನ್ನ ಮಾಡ್ತಾಯಿದ್ವಿ. ಸೊ ನೋಡೋಣ ಈಗ ಪ್ರೆಸೆಂಟ್ಲಿ ಮಾರ್ಕೆಟ್ ಯಾವ ಥರ ರನ್ ಆಗ್ತಾಯಿದೆ ಏನು ಅಂತ ಈಗ ನೀವು ನೋಡ್ತಾ ಇರ್ಬೋದು. ಪ್ರೆಸೆಂಟ್ಲಿ ಈಗ ನೀವು ನೋಡೋದಾದರೆ ಈಗ ನಮಗೊಂದು 3 ಟಚ್ ಕೊಟ್ಟು ಒಂದು ಟ್ರೆಂಡ್ ಲೈನ್ ಈಗ ಆಲ್ರೆಡಿ ಆಗಿದೆ. ಇದನ್ನ ಕೆಳಗಡೆ ಬ್ರೇಕ್ ಕೂಡ ಆಗಿದೆ. ಸೊ ಈಗ ರೀಟೆಸ್ಟ್ಗಾಗಿ ಒಂದು ಕ್ಯಾಂಡಲ್ ಮೇಲ್ಗಡೆ ಹೋಗ್ತಾಯಿದೆ. ಇದು 1 ಮಿನಿಟ್ನ ಟೈಮ್ ಫ್ರೇಮ್ ಆಗಿದೆ BTCಯ ಚಾರ್ಟ್ನಲ್ಲಿ. ಸೊ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿ. ಓಕೆ, ಇಫ್ ಇನ್ ಕೇಸ್ ಏನಾದರೂ ಈ ಒಂದು ಗ್ರೀನ್ ಕ್ಯಾಂಡಲ್ ಇದೆಯಲ್ಲ ಇದ್ರ ಲೋ ಏನಾದರೂ ಬ್ರೇಕ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಮಾರ್ಕೆಟ್ ನಾನು ಆವಾಗ ಡೌನ್ ಸೈಡಲ್ಲಿ ಪ್ಲ್ಯಾನ್ನ ಮಾಡ್ತೀನಿ ಎಂಟ್ರಿ ತೊಗೊಳಕ್ಕೆ. ಆ್ಯಂಡ್ ದೆನ್ ನನ್ನ ಟಾರ್ಗೆಟ್ ಏನಾಗಿರುತ್ತೆ ಇಲ್ಲಿವರೆಗೂ ಇರುತ್ತೆ. ಅದೇ ಇಫ್ ಇನ್ ಕೇಸ್ ಏನಾದರೂ ಆದರೆ ನಾವು 5 ಮಿನಿಟ್ ಕ್ಯಾಂಡಲ್ನ ಪ್ರಕಾರ ನೋಡೋದಾದರೆ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಈ ಟ್ರೆಂಡ್ ಲೈನ್ಗಾದರೂ ಆ ಟ್ರೆಂಡ್ ಲೈನರಿಗೆ ನಾನು ಎಕ್ಸಿಟ್ನ ಆಗಬೇಕು ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಎಸ್, ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಆ್ಯಕ್ಚುಲಿ. ಓಕೆ, ನಮ್ಮ SL ಇದ್ರ ಮೇಲ್ಗಡೆ ಇದೆ. ಸೊ ಅರೌಂಡ್ ನಮ್ಮದು ಸ್ಟಾಪ್ ಲಾಸ್ ಅರೌಂಡ್ $3 ಅಷ್ಟೇ ಇಡ್ತೀನಿ, ಯಾಕಂದರೆ ಅಷ್ಟೊಂದು ಇದು ಲೈಕ್ ಓಕೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಹೋಗಿದೆ ಇದು ಕ್ಯಾಂಡಲ್. ಸೊ ಹಾಗಾಗಿ ಒಂದು ಸ್ವಲ್ಪ ನಮಗೆ ಡೌಟು ಲೈಕ್ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಓಕೆ, ನಾವು ಒಂದು ಎಂಟ್ರಿಗೆ ಪ್ಲ್ಯಾನ್ನ ಮಾಡೋಣ, ಇನ್ನೂ ಸ್ವಲ್ಪ ಮೇಲ್ಗಡೆ ಇಡೋಣ. ಆ್ಯಂಡ್ ದೆನ್ ನಮಗೆ ಈ ಹೈನ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು ಪ್ರೈಸ್. ಪ್ಲೇಸ್ನ ಮಾಡಿದ್ದೀವಿ ಇಲ್ಲಿ ಆರ್ಡ್ರನ್ನ. ಅದೇ ಇಫ್ ಇನ್ ಕೇಸ್ ಏನಾದರೂ ಈ ಲೆವೆಲ್ಗೆ ಏನಾದರೂ ಪ್ರೈಸ್ ಬಂದರೆ ನಮ್ಮ ಅದೊಂದು ಎಂಟ್ರಿ ಎಕ್ಸಿಕ್ಯೂಟ್ ಆಗುತ್ತೆ. ನಮ್ಮ ಟಾರ್ಗೆಟ್ ಏನಿದೆ ಇಲ್ಲಿವರೆಗೂ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಓಕೆ, ನಮಗೆ ಆಲ್ರೆಡಿ ನೋಡ್ತಾ ಇರ್ಬೋದು ನಮ್ಮದು ಎಂಟ್ರಿ ಎಕ್ಸಿಕ್ಯೂಟ್ ಆಗಿದೆ. ಅರೌಂಡ್ ಈಗ ನಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದುಬಿಟ್ಟು ಅರೌಂಡ್ $0.9 ನಡೀತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಫ್ ಇನ್ ಕೇಸ್ ಇಲ್ಲಿ ಕೆಳಗಡೆ ಬಂದರೆ ಪ್ರಾಫಿಟ್ ಆಗುತ್ತೆ, ಅದೇ ಮೇಲ್ಗಡೆ ಏನಾದರೂ ಹೋದರೆ SL ಹಿಟ್ ಆಗುತ್ತೆ. ಅಂದರೆ ನಮ್ಮದು ಇಲ್ಲಿ ಆಲ್ರೆಡಿ ಏನಾಗಿದೆ ಪ್ಲ್ಯಾನ್ ಆಗಿದೆ. ಈ ಪ್ಲ್ಯಾನ್ ಮುಖಾಂತರ ನಾವು ಎಂಟ್ರಿನ ಇಲ್ಲಿ ತೊಗೊಂಡಿರೋದು. ಸೊ ಹಾಗಾಗಿ ಆಲ್ರೆಡಿ ಒಂದು ಸರ್ತಿ ನಾವು ಪ್ಲ್ಯಾನ್ನ ಮಾಡಿದ್ದೀವಿ ಎಂಟ್ರಿಗೆ ತೊಗೊಳೋಕ್ಕೆ ಅಂತಂದರೆ ಎಂಟ್ರಿ ತೊಗೊಳೋಕ್ಕೂ ಮುಂಚೆ ನಾವು ಪ್ಲ್ಯಾನ್ನ ಮಾಡ್ಕೊಂಡಿರಬೇಕಾಗುತ್ತೆ. ನಾವು ಎಂಟ್ರಿ ತೊಗೊಂಡಿದ್ದೀವಿ ಅಂದಮೇಲೆ ಮುಗೀತು. ನೆಕ್ಸ್ಟ್ ಯಾವ ಥರ ಪ್ರೈಸ್ ಮೂಮೆಂಟಮ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವು ಪ್ರೈಸ್ನ ವೇರಿಯೇಷನ್ ಅಥವಾ ಲೈಕ್ ನಮ್ಮ SL ಅಥವಾ ನಮ್ಮ ಟಾರ್ಗೆಟ್ನ ವೇರಿಯೇಷನ್ ಮಾಡ್ಕೊಂಡು ಹೋಗೋದನ್ನು ಮಾಡಬೇಕಾಗುತ್ತೆ. ಸೊ ಒಂದು ಸರ್ತಿ ನಾವು ಎಂಟ್ರಿ ತೊಗೊಂಡು ಅಂದರೆ ಮುಗೀತು. ಅದ್ರ ಬಗ್ಗೆ ನಾವು ಜಾಸ್ತಿ ಟೆನ್ಷನ್ ತೊಗೊಂಡು ವಿಚಾರ ಮಾಡುವಂತಹದ್ದು ಏನೂ ಇಲ್ಲ. ಸೊ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿ. ಎಸ್, ನೀವು ನೋಡ್ತಾ ಇರ್ಬೋದು ನಮ್ಮ ಫೀವರಲ್ಲೇ ನಡೀತಾ ಇದೆ. ನಮ್ಮದು ಒಂದು ಇಲ್ಲಿವರೆಗೂ ಬರಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಇದೆ. ನೋಡೋಣ ಇಲ್ಲಿ ಬಂದೆ ಪ್ರೈಸ್ ಯಾವ ಥರ ರಿಯಾಕ್ಟ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಎಕ್ಸಿಟ್ಗೆ ಪ್ಲ್ಯಾನ್ನ ಮಾಡಿದ್ರೆ ಆಯಿತು. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಒಂದು ಕ್ಯಾಂಡಲ್ ಮೇಲ್ಗಡೆ ಹೋಯಿತು 1 ಮಿನಿಟ್ ಟೈಮ್ ಫ್ರೇಮಲ್ಲಿ, ಮತ್ತು ಅದಾದಮೇಲೆ ಮತ್ತೆ ಪ್ರೈಸ್ ಕೆಳಗಡೆ ಬರ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ, ವೆಯ್ಟ್ನ ಮಾಡೋಣ. ಇದನ್ನು ನಾನು ಎಂಟ್ರಿ ತೊಗೊಳಕ್ಕೆ ರೀಸನ್ ಈಗಾಗಲೇ ಹೇಳಿದ್ನಲ್ಲ ನಿಮಗೆ. 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಒಂದು ನಮ್ಮದು ಸ್ಟ್ರಾಟರ್ಜಿ ಇದೆ. ಈಗ ನಮ್ಮ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಾವು ಆಲ್ರೆಡಿ ಹಾಕಿದ್ದೀವಿ ಆ ವಿಡಿಯೋನ. ನಿಮಗೆ ಅದನ್ನು ನೋಡಬೇಕು ಅಂದರೆ ಈ ಮೇಲ್ಗಡೆ ಐ ಬಟನ್ ಅಥವಾ ಈ ಇದೆಲ್ಲ ಈ ಒಂದು ವಿಡಿಯೋ ಅದು, ಇದನ್ನು ನೋಡಿ ನೀವು ಲೈಕ್ ಇದು ಯಾವ ಥರ ನಾವು ಎಂಟ್ರಿ ತೊಗೊಂಡಿದ್ದೀವಿ ಏನು ಅಂಥೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. 1 ಮಿನಿಟ್ ಟೈಮ್ ಫ್ರೇಮ್ ಆಗಿ ಬೇಸ್ಡ್ ಆಗಿ ನಾವು ಇಲ್ಲೊಂದು ಎಂಟ್ರಿನ ತೊಗೊಂಡಿರೋದು. ಸೊ ಈಗ ಈ ಒಂದು ಎಂಟ್ರಿ ತೊಗೊಳಕ್ಕೆ ಬಿಹೈಂಡ್ ದ ರೀಸನ್ ಏನು ಅಂತ ಈಗ ನೋಡೋದಾದರೆ ಇಲ್ಲಿ ಏನಾಗಿದೆ ಪ್ರೈಸ್ ಅರೌಂಡ್ ಇಲ್ಲಿಂದ ಕೆಳಗಡೆ ಬರ್ತಾ ಇದೆ. ಓಕೆನಾ, ಕೆಳಗಡೆ ಬರ್ತಾ ಇದೆ ಅಲ್ಲ. ಈಗ ನಾವೇನು ಮಾಡಿದ್ವಿ 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗುತ್ತೆ. ಇದು 1 ಮಿನಿಟ್ ಟೈಮ್ ಫ್ರೇಮ್ ಒಂದು ಸ್ಟ್ರಾಟರ್ಜಿ ಆಗಿರುತ್ತೆ. ಏನಾಗಿದೆ ಟ್ರೆಂಡ್ ಡೌನಲ್ಲಿ ಇರಬೇಕಾಗುತ್ತೆ. 1 2 3 ಸರ್ತಿ ಏನಾಗುತ್ತೆ ಪ್ರೈಸ್ನ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ.
ಅದಾದಮೇಲೆ ಯಾವಾಗ ಆ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ಕೆಳಗಡೆ ಒಂದು ಸಸ್ಟೈನ್ ಆಗುತ್ತೋ ಕ್ಯಾಂಡಲ್, ಆ ಒಂದು ಬ್ರೇಕ್ ಆಗಿರುವಂಥ ಕ್ಯಾಂಡಲ್ನ ಕೆಳಗಡೆ ನಾವು ಎಂಟ್ರಿಗೆ ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಅದಾದಮೇಲೆ ನಮ್ಮ ಎಸ್ ಎಲ್ ಏನಾಗಿರುತ್ತೆ, ಬ್ರೇಕ್ ಕ್ಯಾಂಡಲ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ವಲ್ಪ ಮೇಲ್ಗಡೆ ನಮ್ಮ ಒಂದು ಎಸ್ ಎಲ್ ಇರುತ್ತೆ. ಅಂದರೆ ನಮ್ಮ ಟಾರ್ಗೆಟ್ ಏನಿರುತ್ತೆ ಇದನ್ನು ನೋಡಿಕೊಂಡು ನಾವು ಟಾರ್ಗೆಟ್ ಡಿಪೆಂಡ್ ಅಪಾನ್ ದ ಮಾರ್ಕೆಟ್ ಸಿಚುವೇಶನ್ ನೋಡಿಕೊಂಡು ಎಕ್ಸಿಟ್ನ ಆಗಬೇಕಾಗುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಓಕೆ, ಕೆಳಗಡೆ ಒಂದಿತ್ತು. ಓಕೆ, ವೆಯ್ಟ್ ಮಾಡೋಣ, ತೊಂದರೆ ಏನಿಲ್ಲ. ಇಫ್ ಇನ್ ಕೇಸ್ ನಮ್ದು ಏನಾದರೂ ಎಸ್ ಎಲ್ ಹಿಟ್ ಆದರೆ ಅರೌಂಡ್ ನಮ್ದು ಈಗ ಆಲ್ರೆಡಿ ಇಟ್ಟಿದ್ದೀವಿ $3.5 ಎಸ್ ಎಲ್ ಹಿಟ್ ಆಗುತ್ತೆ. ಟಾರ್ಗೆಟ್ ಏನಾದರೂ ಇದಾದರೆ ನೋಡೋಣ ಏನಾಗುತ್ತೆ ಅಂಥೇಳಿ, ವೆಯ್ಟ್ ಮಾಡೋಣ. ಪ್ರೈಸ್ ರಿವರ್ಸಲ್ ಆಗ್ತಾಯಿದೆ ಆ್ಯಕ್ಚುಲಿ. ನಮ್ಮದು ಈಗ ಅರೌಂಡು -1.5 1.8 ಅರೌಂಡ್ $2 ನಡೀತಾ ಇದೆ. ನೋಡೋಣ, ಅದು ಇಫ್ ಇನ್ ಕೇಸ್ ಈ ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅಂದಾಗ ನಾವು ಎಕ್ಸಿಟ್ನ ಆದರೆ ಆಯಿತು. ಯಾಕಂದರೆ ನಾವು ಆಲ್ರೆಡಿ ಇಲ್ಲಿ ಎಸ್ ಎಲ್ನ ಇಟ್ಟಿದ್ದೀವಿ, ತೊಂದರೆ ಇಲ್ಲ. ಎಸ್ ಎಲ್ ಈಸ್ ಅ ಪಾರ್ಟ್ ಆಫ್ ಅ ಟ್ರೇಡಿಂಗ್. ಓಕೆ, ಅದ್ರ ಬಗ್ಗೆ ನಾವು ಜಾಸ್ತಿ ವರಿ ಮಾಡುವಂತಹ ಅಗತ್ಯ ಏನೂ ಇಲ್ಲ. ಎಸ್ ಎಲ್ ಹಿಟ್ ಆದರೆ ಓಕೆ, ಏನು ಮಾಡೋಕ್ಕಾಗಲ್ಲ. ನಮ್ಮದೊಂದು ಪ್ಲ್ಯಾನ್ ಇತ್ತು, ಆ ಪ್ಲ್ಯಾನ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅಷ್ಟೇ. ಅದರ್ ದೆನ್ ಮಾರ್ಕೆಟಿಗೆ ಬಿಟ್ಟಿರುವಂತಹ ವಿಷಯ, ಅದ್ರ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡುವಂಥದ್ದು ಏನೂ ಇಲ್ಲ. ನೋಡಿ, ಶಾರ್ಪಾಗಿ ಪ್ರೈಸ್ ಮತ್ತೆ ಕೆಳಗಡೆ ಬರ್ತಾ ಇದೆ. ಓ ಓ ಓ ಸೂಪರ್. ನೋಡಿ ಇಲ್ಲಿ -$2 ಇದ್ದಿದ್ದು ಈಗ ಬ್ರೇಕ್ ಇವನಲ್ಲಿ ಬಂದಿದೆ. ಅಂದರೆ ಇಷ್ಟು ಕ್ವಿಟ್ಟಾಗಿ ಮೂಮೆಂಟ್ ಆಗಿದೆ ಅಂಥೇಳಿ ನೋಡೋಣ. ನಾನು ಟಾರ್ಗೆಟ್ ಇಲ್ಲಿ ಯಾವುದೂ ಇಟ್ಟಿಲ್ಲ, ಪ್ರೈಸ್ನ ನೋಡಿಕೊಂಡು ನಾವು ಎಕ್ಸಿಟ್ನ ಆದರೆ ಆಯಿತು ಅಂಥೇಳಿ. ಸೊ ವೋಲ್ಟಾಲಿಟಿ ಜಾಸ್ತಿ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಲ್ಲಿಂದ ಏನಾದರೂ ಸಪೋರ್ಟ್ ತೊಗೊಳಕ್ಕೆ ಪ್ರಯತ್ನ ಪಡ್ತಿದ್ದೇನಾ ಅಂತ ಸ್ವಲ್ಪ ಡೌಟು ನನಗೆ ಈ ಲೆವೆಲಿಂದ. ಯಾಕಂದರೆ ಇದು ಕೂಡ ಒಂದು ರೆಡ್ ಕ್ಯಾಂಡಲೇ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸಿಂಪಲ್, ಜಾಸ್ತಿ ಅದರ ಬಗ್ಗೆ ವರಿ ಮಾಡೋವಂತಹದ್ದು ಏನೂ ಇಲ್ಲ. ವೆಯ್ಟ್ ಮಾಡೋಣ ಅಷ್ಟೇ. ವೆಯ್ಟ್ ಮಾಡಿ ಗೈಸ್, ಇದು ತುಂಬ ಲೆಂತ್ ಆಗುತ್ತೆ ವಿಡಿಯೋ, ನಾನು ನಿಮಗೆ ತಿಳಿಸ್ತೀನಿ. ಎಸ್, ಈಗ ನೋಡ್ತಾ ಇರ್ಬೋದು ಪ್ರೈಸ್ ಯಾವ ಲೆವೆಲ್ಗೆ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನಮ್ಮದು ಆ್ಯಕ್ಚುಲಿ ಎಕ್ಸಿಟ್ನ ಈ ಲೆವೆಲಲ್ಲಿ ಆಗಬೇಕಾಗುತ್ತೆ. ನೋಡೋಣ ಇಲ್ಲಿ ಯಾವ ಥರ ಆಗುತ್ತೆ ಅಂಥೇಳಿ. ಈಗ ನಮ್ಮದೊಂದು ಪ್ರಾಫಿಟ್ ಅರೌಂಡ್ $4 ನಡೀತಾ ಇದೆ. ಸೊ ನೋಡೋಣ ಏನಾಗುತ್ತೆ ಅಂಥೇಳಿ, ವೆಯ್ಟ್ ಮಾಡೋಣ ಅಷ್ಟೇ. ಓ ಸೂಪರ್, ನೋಡಿ ಎಷ್ಟು ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾಯಿದೆ. ಸೊ ನಾನು ಎಸ್ ಎಲ್ಲ ನಾನು ಅರೌಂಡ್ ಇಲ್ಲಿಗೆ ಶಿಫ್ಟ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ವೋಲ್ಟಾಲಿಟಿ ಜಾಸ್ತಿ ಇರೋದ್ರಿಂದ ಪ್ರೈಸ್ ಸಡನ್ನಾಗಿ ಮೇಲ್ಗಡೆ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ನಮ್ಮ ಟಾರ್ಗೆಟ್ನ ಹಿಟ್ ಆಗಿದೆ, ನೋಡೋಣ ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ ಅಂಥೇಳಿ. ಓ ಸೂಪರ್, $6.7 ಸೂಪರ್. ಓಕೆ, ನನ್ನ ಎಸ್ ಎಲ್ನ ಅರೌಂಡ್ ಒಂದು $5ಗೆ ನಾನು ಶಿಫ್ಟ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಮೂವ್ ಆದರೆ ಓಕೆ, ನಾವು ಇಲ್ಲಿ ಎಕ್ಸಿಟ್ ಆದರೆ ಆಯಿತು. ಅಥವಾ ಕೆಳಗಡೆ ಬಂದರೆ ಇಲ್ಲಿ ನೋಡೋಣ ಪ್ರೈಸ್ ಯಾವ ಥರ ರಿಯಾಕ್ಟನ್ ಆಗುತ್ತೋ ಅದನ್ನು ನೋಡಿಕೊಂಡು ನಾವು ಎಕ್ಸಿಟ್ ಆದರೆ ಆಯಿತು. ಅದರ್ವೈಸ್ ಇಲ್ಲಿ ನಮ್ಮ ಆಲ್ರೆಡಿ ಎಸ್ ಎಲ್ ಇದೆ, ನೋಡೋಣ ಏನಾಗುತ್ತೆ ಅಂಥೇಳಿ. ಸೊ ಈಗ ಆಲ್ರೆಡಿ ನಮ್ಮದು ಪ್ರಾಫಿಟ್ ಅರೌಂಡ್ $7 ನಡೀತಾ ಇದೆ. ನನ್ನ ಎಸ್ ಎಲ್ ಅರೌಂಡ್ $5.21 ಇದೆ. ಇಟ್ ಮೀನ್ಸ್ ನಾನು ಈ ಲೆವೆಲಲ್ಲಿ ಹೇಳಿದ್ನಲ್ಲ, ಈ ಲೆವೆಲಲ್ಲಿ ಎಕ್ಸಿಟ್ ಆದರೆ ಆಯಿತು ಅಂಥೇಳಿ. ನೋಡೋಣ ಏನಾಗುತ್ತೆ ಪ್ರೈಸ್ ಅಂಥೇಳಿ. ಸೊ ಈಗ ಆಲ್ರೆಡಿ ನಮ್ಮ ಟಾರ್ಗೆಟ್ನ ಹಿಟ್ ಆಗಿದೆ ಪ್ರೈಸ್, ಅದರ ಬಗ್ಗೆ ನಾವು ವರಿ ಮಾಡುವಂಥದ್ದೇನೂ ಇಲ್ಲ. ಸೊ ಪ್ರೈಸ್ ಓಕೆ, ಇಲ್ಲೆಲ್ಲ ಸಪೋರ್ಟ್ಗಳೇ ಕಾಣಿಸ್ತಾ ಇದೆ.
ಯಾಕಂದರೆ ಇಲ್ಲಿ ಆಲ್ರೆಡಿ ಒಂದು ಟ್ರೆಂಡ್ ಲೈನ್ ಕೂಡ ಇರೋದ್ರಿಂದ ಬೆಟರ್ ಟು ನೋಡೋಣ ಇಲ್ಲಿ ಏನಾಗುತ್ತೆ ಅಂಥೇಳಿ. ಓ ಸೂಪರ್, ಕೆಳಗಡೆ ಬರ್ತಾ ಇದೆ. ಓಕೆ, ತೊಂದರೆ ಇಲ್ಲ. ಇಲ್ಲಿಗೆ ಎಕ್ಸಿಟ್ ಆದರೆ ಓಕೆ, ನಮ್ಮದು ಅರೌಂಡ್ ಓಕೆ ಸೂಪರ್. ನಾವು ಅರೌಂಡ್ ಒಂದು $5.2 ನಾವು ನಮ್ಮ ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಇದೇ ಗೈಸ್, ಲೈಕ್ ನೋಡ್ತಾ ಇರ್ಬೋದು ಲೈವಲ್ಲೇ ನಾನು ಇದೊಂದು ಎಂಟ್ರಿನ ಪ್ಲ್ಯಾನ್ ಮಾಡಿದ್ದು ತೊಗೊಂಡಿದ್ದು. ಸಿಂಪಲ್ ಇಷ್ಟೇ, ಅದರ್ವೈಸ್ ಬೇರೆ ಏನೂ ಇಲ್ಲ. ದಿನಕ್ಕೆ 10-15 ಟ್ರೇಡ್ ತೊಗೊಳ್ಳೋ ಬದಲು ಒಂದು ಗುಡ್ ಟ್ರೇಡ್ನ ತೊಗೊಳ್ಳಿ. ಮಾರ್ಕೆಟ್ನಲ್ಲಿ ಪ್ರಾಫಿಟ್ಟು ಆಗುತ್ತೆ, ಲಾಸ್ ಆಗುತ್ತೆ, ವಾಟ್ ಎವರ್, ಅದು ಮಾರ್ಕೆಟ್ ಬಿಟ್ಟಿರುವಂಥ ವಿಷಯ. ನಮ್ಮದು ಏನು ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಪ್ರಕಾರ ನಾವು ಎಕ್ಸಿಟ್ಟು ಮತ್ತು ಎಂಟ್ರಿನ ಆಗಬೇಕಾಗತ್ತೆ. ಯಾರೋ ಒಬ್ಬರು ನೀವು ಅಂತ ಇರ್ಬೋದು, ಈಗ ಇದರಲ್ಲಿ ಕೆಲವು ಜನ ಅನ್ಬೋದು ಏನು $5 ಅಷ್ಟೇ ಪ್ರಾಫಿಟ್ ಮಾಡಿದಾರ ಏನು ಹಂಗೆ ಹಿಂಗೆ ಅಂತೇಳಿ. ತೊಂದರೆ ಇಲ್ಲ. ನಂದು ಇವಾಗ ಸಣ್ಣ ಕ್ಯಾಪಿಟಲ್ ಇದೆ. ಆ ಸ್ಮಾಲ್ ಕ್ಯಾಪಿಟಲಲ್ಲಿ ನಾನು ಎಷ್ಟು ಅರ್ನ್ ಮಾಡಬೇಕು ಐ ನೋ ದ್ಯಾಟ್, ಆ್ಯಂಡ್ ದೆನ್ ನಾನು ಅದನ್ನ ಅರ್ನ್ ಮಾಡ್ತಾಯಿದ್ದೀನಿ, ಆ್ಯಂಡ್ ದೆನ್ ಐ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಅದ್ರ ಬಗ್ಗೆ ನಾನು ಹಂಗೆ ಹಿಂಗೆ ವಿಚಾರ ಮಾಡಲ್ಲ. ಆ್ಯಂಡ್ ದೆನ್ $5 ಅಂದರೆ ಇಟ್ಸ್ ನಾಟ್ ಓನ್ಲಿ ಸ್ಮಾಲ್ ಅಮೌಂಟ್. $5 ಇಂಟು ನಾವು 90 ಮಾಡಿದ್ರೆ ಅರೌಂಡ್ $450-500 ಆಗುತ್ತೆ. ಇದೇ $450-500 ದುಡೋಕ್ಕೆ ಕೆಲವೊಬ್ಬರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ದುಡಿತಾರೆ. ಇದನ್ನು ನಾನು ನನ್ನ ಸ್ಕಿಲ್ಲಿಂದ ಇಲ್ಲಿಷ್ಟು ಈಸಿಯಾಗಿ ಗಳಿಸಿದ್ದೀನಿ ಅಂದರೆ ಲೈಕ್ ಇಟ್ಸ್ ಲೈಕ್ ಇದೇ ಟ್ರೇಡಿಂಗ್ ಅಂತ. ಸೊ ಓಕೆ, ಇದರಿಂದ ನೀವೇನಾದರೂ ಕಲ್ತಿದ್ದೀರಿ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಫಾರೆಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.